ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಓಲಾ ಊಬರ್ ಕಂಪ್ನಿಗಳಿಗೆ ಏನಪ್ಪಾ ಅಂತಂದ್ರೆ ಇವರ ಮನೆ ಉದ್ಧಾರಕ್ಕೋಸ್ಕರ ನಾವೆಲ್ಲರೂ ಗಾಡಿ ಹಾಕಿದ್ದೀವಿ. ನಮಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದೇ ಈ ಓಲಾ ಊಬರ್ ಅಂತ ಏನು ಮಾಡಿದಾರೋ ಈ ಕಂಪ್ನಿ ಓನರ್ಗಳು, ಇವರ ಅಪ್ಪಂದ್ರು ಇವರೆಲ್ಲ ಸೇರ್ಕೊಂಡೆ ನಮ್ಮ ಗಾಡಿಗಳನ್ನ ಕೊಡಿಸಿದ್ದಾರೆ. ಅವ್ರ ಕಂಪ್ನಿ ಉದ್ಧಾರಕ್ಕೋಸ್ಕರ ನಾವು ಬಿಟ್ಟಿಯಾಗಿ ದುಡಿತಾ ಇದ್ದೀವಿ ಅನ್ನೋ ಫೀಲು ಇತ್ತೀಚೆಗೆ ಎಲ್ರಿಗೂ ಬರ್ತಾ ಇದೆ. ಇತ್ತೀಚೆಗೆ ಅನ್ನೋದಕ್ಕಿಂತ ಇವಾಗೆಲ್ಲ ಆಲ್ಮೋಸ್ಟ್ ಇವನು ಕೊಡೋ ರೇಟ್ಗೆ ಏನ್ ಮಾಡಕ್ಕಾಗುತ್ತೆ, ಏನ್ ತಗೊಳಕಾಗುತ್ತೆ, ಗಾಡಿ ಹೆಂಗ್ ಮೇಂಟೈನ್ ಮಾಡಕ್ಕಾಗುತ್ತೆ, ಈ ಪ್ರತಿಯೊಂದು ವಿಚಾರಗಳನ್ನ ನಾನು ಇವತ್ತು ಮಾತಾಡಕ್ ಬಂದಿದ್ದೀನಿ. ಕೆಲವೊಂದು ನನಗೆ ಬಂದಿರತಕ್ಕಂಥ ಕೆಲವೊಂದು ರೈಡ್ಗಳು ಮತ್ತೆ ಕೆಲವೊಂದು ಫೋಟೋಸ್ನ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಗೊಂದು ಫಸ್ಟ್ ಒಂದು ವಿಡಿಯೋ ತೋರಿಸ್ತೀನಿ, ಆಮೇಲೆ ಜನಸಾಮಾನ್ಯರಿಗೆ ಎಲ್ರಿಗೂ ಒಂದು ಇತ್ತೀಚೆಗೆ ಡ್ರೈವರ್ಗಳು ಏನಪ್ಪಾ ಸಿಕ್ಕಾಪಟ್ಟೆ ಜಗಳಗಳು ಮಾಡ್ತಾ ಇದ್ದಾರೆ. ಏನು ಆ ರೈಡ್ ನಾನು ತಗೊಳ್ತೇನೆ, ಈಗ ರೈಡ್ ತಗೋತಾರೆ, ನೀವು ಎಲ್ಲಿಗೆ ಬುಕ್ ಮಾಡಿರ್ತೀರೋ ಅಲ್ಲಿಗೆ ರೈಡ್ ತಗೊಂಡಿರ್ತಾರೆ. ತಗೊಂಡಾದ್ಮೇಲೆ ಇಷ್ಟು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಅಂತ ಕೇಳ್ತಾನೆ. ಯಾಕೆ ಕೇಳ್ತಾನೆ? ಸುಮ್ಮನೆ ಹುಚ್ಚಿರಲ್ಲ ರೀ. ನೀವು ಹೇಳ್ಬೋದು, ನೋಡೋವಂಥವ್ರು ಆ್ಯಪಲ್ಲಿ ಎಷ್ಟು ತೋರಿಸುತ್ತೋ ನಾವು ಅಷ್ಟೇ ಕೊಡ್ತೀವಿ ಅಂತ ನೀವು ಕೇಳ್ಬೋದು. ಆದ್ರೆ ಯಾಕೆ ಅದ್ರ ಹಿಂದೆ ಬಿಫೋರ್ ಏನು ಕಾರಣ ಇರ್ಬೋದು, ಯಾಕೆ ಡ್ರೈವರ್ಗಳು ಇತ್ತೀಚೆಗೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ರೀಸನ್ ಇದೆ. ಸುಮ್ಮನೆ ಮಾಡ್ತಾ ಇಲ್ಲ. ಹಾಗಂತ ಪರ್ಟಿಕ್ಯುಲರ್ ಆಗಿ ಪ್ರತಿ ಒಬ್ರು ಹಿಂಗೆ ಮಾಡ್ತಾರೆ ಅನ್ನೋದಕ್ಕೂ ನಾನು ಅದನ್ನು ಒಪ್ಕೊಳ್ಳೋದು ತಯಾರಿಲ್ಲ. ನೋಡ್ರಿ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾನು ಒಳ್ಳೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಇತ್ತೀಚೆಗೆ ಯಾಕೆ ಸ್ವಲ್ಪ ಜಾಸ್ತಿ ಜಗಳಗಳಾಗ್ತಾ ಇದಾವೆ, ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾ ಇದಾರೆ. ಹೌದು, ಯಾಕೆ ಕೇಳ್ತಾ ಇದಾರೆ? ಯಾಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಮಗೆ ಎಷ್ಟು ಬರಬೇಕು ಪರ್ ಕಿಲೋಮೀಟರ್ಗೆ, ಏನು ರೂಲ್ಸ್ ಪ್ರತಿಯೊಂದು ನಿಮ್ಗೆ ಹೇಳ್ಬಿಡ್ತೀನಿ. 2021ರಲ್ಲಿ ಸರ್ಕಾರನೇ ಇದನ್ನ ಅನೌನ್ಸ್ಮೆಂಟ್ ಮಾಡಿರ್ತಕ್ಕಂಥದ್ದು. ಈ ಓಲಾ ಊಬರ್ ಆ್ಯಪ್ಗಳಲ್ಲಿ ಏನು ಬುಕ್ ಮಾಡ್ತೀರಾ ಈ ಎಲ್ಲ ಆ್ಯಪ್ಗಳಿಗೂ ಪರ್ಟಿಕ್ಯುಲರ್ ಆಗಿ ಈ ರೇಟ್ನ ಕೊಡಲೇಬೇಕು ಅಂತ ಹೇಳಿ ಎಲ್ಲ ಚಾಲಕರು ಕೂಡ ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿಬಿಟ್ಟು ಆ ಅಧಿಕಾರಿಗಳಿಗೆ ಮನವೊಲಿಸಿ ಅದಾದ್ಮೇಲೆ ಸರ್ಕಾರಕ್ಕೆ ಇದನ್ನ ಗಮನಕ್ಕೆ ತಂದು ಈ ಫೇಸ್ ಸ್ಟ್ರಕ್ಚರ್ನ ಏನೋ ಜಾರಿಗೆ ತಗೊಂಡ್ಬಂದ್ರು. ಆದ್ರೆ ಈ ಓಲಾ ಊಬರ್ ಕಂಪ್ನಿಗಳು ಏನ್ ಮಾಡ್ತಾ ಇದ್ದಾವೆ, ಏನ್ ರೇಟ್ ಕೊಡ್ತಾ ಇದ್ದಾರೆ? ಫಸ್ಟ್ ನಾನು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಷ್ಟು ಕಿಲೋಮೀಟರ್ಗೆ ಏನ್ ಕೊಡಬೇಕು ಅನ್ನೋದನ್ನ ನಾ ಇದೊಂದು ಹೇಳ್ಬಿಡ್ತೀನಿ. ನನಗೆ ಬಂದಿರತಕ್ಕಂಥ ಕೆಲವೊಂದು ಆರ್ಡರ್ಗಳನ್ನ, ಕೆಲವೊಂದು ಬುಕ್ಕಿಂಗ್ಸ್ನ ನಿಮ್ಗೆ ತೋರಿಸ್ತೀನಿ. ಎಷ್ಟು ಕಂಪೇರ್ ಮಾಡ್ತಾ ಇದ್ದಾರೆ, ಎಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅನ್ನೋ ನಿಮ್ಗೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ನೋಡಿ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಒಂದು ಮಿನಿ ಗಾಡಿಗೆ ಅಂದ್ರೆ 10 ಲಕ್ಷ ಒಳಗಡೆ ಇರ್ತಕ್ಕಂಥ ಯಾವುದೋ ಒಂದು ಮಿನಿ ಗಾಡಿಗೆ ಸ್ಟಾರ್ಟಿಂಗ್ 4 ಕಿಲೋಮೀಟರ್ಸ್ಗೆ 100 ರೂಪಾಯಿ ಮಿನಿಮಮ್ ಕೊಡಬೇಕು. ಅದಾದ್ಮೇಲೆ ಎಕ್ಸ್ಟ್ರಾ ಕಿಲೋಮೀಟರ್ ಏನು ಓಡುತ್ತೋ 24 ರೂಪಾಯಿ ಪರ್ ಕಿಲೋಮೀಟರ್ ಕೊಡಬೇಕಾಗುತ್ತೆ. 24 ರೂಪಾಯಿ ಪರ್ ಕಿಲೋಮೀಟರ್ಗೆ ಮಿನಿ ಗಾಡಿಗೆ, ಅಂಡರ್ ದ ಸಿಟಿ, ನಾಟ್ ಔಟ್ ಸ್ಟೇಷನ್, ಅಂಡರ್ ಸಿಟಿ ಒಳಗಡೆ. ಆಮೇಲೆ ಸಡನ್ ವೆಹಿಕಲ್ಸ್ ಯಾವುದೇ ಆಗಿರ್ಬೋದು, ಪ್ರೈಮ್ ಅಥವಾ ಸಡನ್ ವೆಹಿಕಲ್ಸ್ ಅಂತ ಏನು ಕರಿತೀವೋ ಆ ಗಾಡಿಗಳಿಗೆ 15 ಲಕ್ಷದ ಒಳಗಡೆ ಇರ್ತಕ್ಕಂಥವು. ಈ ಸಡನ್ ಗಾಡಿಗಳಿಗೆ 4 ಕಿಲೋಮೀಟರ್ಗೆ ಸ್ಟಾರ್ಟಿಂಗ್ 4 ಕಿಲೋಮೀಟರ್ಗೆ 115 ರೂಪಾಯಿ ಇದೆ ಸ್ಟಾರ್ಟಿಂಗ್. ಅದಾದ್ಮೇಲೆ 28 ರೂಪಾಯಿ ಪರ್ ಕಿಲೋಮೀಟರ್ ಕೊಡಬೇಕು. 28 ರೂಪಾಯಿ ವಿತ್ AC, ನಾನ್ AC ಅಲ್ಲ, ವಿತ್ AC. ಆಮೇಲೆ SCV ಅಂದ್ರೆ ಎಕ್ಸೆಲ್ 6 ಗಾಡಿ, XL6, 6+1, 7 ಸೀಟರ್, ಈ ತರ ಏನು ವೆಹಿಕಲ್ಸ್ ಇದಾವೋ ಆ ಪರ್ಟಿಕ್ಯುಲರ್ ವೆಹಿಕಲ್ಗಳಿಗೆ 4 ಕಿಲೋಮೀಟರ್ಗೆ ಸ್ಟಾರ್ಟಿಂಗ್ 130 ರೂಪಾಯಿ ಕೊಡಬೇಕು. ಅದಾದ್ಮೇಲೆ 32 ರೂಪಾಯಿ ಪರ್ ಕಿಲೋಮೀಟರ್ ಕೊಡಬೇಕು. ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕೊಟ್ಟಿರ್ತಕ್ಕಂಥ ಇದು ಫೇಸ್ ಸ್ಟ್ರಕ್ಚರ್ಸ್. ಬಟ್ ಇದನ್ನ ನ್ಯಾಯವಾಗಿ ಸರ್ಕಾರದಿಂದ ಏನು ಬಂದಿದೆಯೋ ಈ ಆದೇಶದ ಪ್ರಕಾರ ಯಾವ ಕಂಪ್ನಿ ಕೊಡ್ತಾ ಇದೆ, ಕೆಲವೊಂದು ನಾವು ಒಪ್ಕೋತೀನಿ. ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರೆಯಲ್ಲಿ ಏನು ಈ ಫೇಸ್ ಸ್ಟ್ರಕ್ಚರ್ ಇದೆಯೋ ಈ ಪ್ರಕಾರ ಕೊಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಅದನ್ನು ಬರ್ತಾ ಇಲ್ಲ. ಕೆಲವೊಂದ್ರಲ್ಲಿ ನಮ್ಮ ಯಾತ್ರೆ ನಾನು ನೋಡಿರ್ತಕ್ಕಂಥ ಮಟ್ಟಿಗೆ ನಮ್ಮ ಯಾತ್ರೆಯಲ್ಲಿ ಜೆನ್ಯೂನ್ ಆಗಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಕಿಲೋಮೀಟರ್ ಕೊಡಬೇಕೋ ಆ ರೇಟ್ನ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ನೋಡಿ, ನೈಟ್ ಟೈಮು ಇವಾಗ ಆಫ್ಟರ್ 12 o'clock 6 ಗಂಟೆ ಒಳಗಡೆ 12 ಗಂಟೆ ಮೇಲೆ ಏನಿದೆಯೋ 10% ಜಾಸ್ತಿ ಮಾಡಬೇಕು. ಈ ಫೇಸ್ ಸ್ಟ್ರಕ್ಚರ್ಗಿಂತ 10%, ಅದು ಯಾವುದೇ ವೆಹಿಕಲ್ ಆಗಲಿ ಬುಕ್ಕಿಂಗ್ ಬಂದರೆ ಅದಕ್ಕೆ 10% ಎಕ್ಸ್ಟ್ರಾ ಹಾಕಿ ಕೊಡಬೇಕು ಅಂತ ಇರುತ್ತೆ. ಬಟ್ ನನಗೆ ಎಷ್ಟೋ ಸರಿ ಬುಕ್ಕಿಂಗ್ ಬಂದಿದೆ 10% ಅಲ್ಲ, ಡೇ ಟೈಮಲ್ಲಿ ಏನಿದೆಯೋ ಕೊಡ್ತಾ ಇದ್ದಾರೋ ಆ ಫೇಸ್ ಸ್ಟ್ರಕ್ಚರ್ಸ್ಗಿಂತನೂ ತುಂಬಾ ಕೀಳಾಗಿ ಕೊಡ್ತಾ ಇದ್ದಾರೆ. ಸಪೋಸ್ ನೀವು ಒಂದು 30 ಕಿಲೋಮೀಟರ್ ಅಲ್ಲ, ಬೇಡ, ನಿಮ್ಗೆ ಉದಾಹರಣೆ ಎಕ್ಸಾಂಪಲ್ಗೆ ಒಂದು 10 ಕಿಲೋಮೀಟರ್ಗೆ ಒಂದು 320 ರೂಪಾಯಿ ಕೊಡಬೇಕು. ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 320 ರೂಪಾಯಿ ಕೊಡಬೇಕು. ಇವನು ಅದಕ್ಕಿಂತ ಕಡಿಮೆನೂ ಕೊಟ್ಟಿರ್ತಾನೆ ಓಲಾ ಊಬರ್ ಅವನು, ಕೆಲವೊಂದ್ಸರಿ ಜಾಸ್ತಿನೂ ಮಾಡಿರ್ತಾರೆ. ಅಂದ್ರೆ
ಇವಾಗ 320 ರೂಪಾಯಿ ಬರೋ ಕಡೆಗೆ ಡೇ ಟೈಮಲ್ಲಿ 320 ಕೊಡ್ಬೇಕು ಅನ್ಕೊಳ್ಳಿ, ನೈಟ್ ಟೈಮಲ್ಲಿ ಇವನು ಕೊಡ್ತಾನೆ 250, 230. ಆಮೇಲೆ ಇದು ಒಂದು ಹಾಳಾಗೋಗ್ಲಿ, ಊಬರ್ ಕಂಪ್ನಿಯವನು ಏನ್ ಮಾಡ್ತಾವನೆ ಅಂತಂದ್ರೆ, ನಾವು 23 ಕಿಲೋಮೀಟರ್ ಹೋದ್ರೆ ಅದ್ರಲ್ಲಿ 3 ಕಿಲೋಮೀಟರ್ ಎಗರ್ಸ್ಬಿಡೋದು, 3 ಕಿಲೋಮೀಟರ್ ಅಪ್ಡೇಟೇ ಆಗಲ್ಲ. ಅದಾದ್ಮೇಲೆ ಕೆಲವೊಬ್ರು ಆಡ್ ಮಾಡ್ತಾರೆ, ಈ ಲೊಕೇಶನ್ಸ್ ಆಡ್ ಮಾಡ್ಕೋತಾರೆ. ಇವಾಗ ಒಂದ್ 3-4 ಡ್ರಾಪ್ಗಳು ಇದ್ವು ಅಂತ ಅಂದ್ರೆ ಅದನ್ನ ಪ್ಲೇಸ್ ನ ಆಡ್ ಮಾಡಿ ಡ್ರಾಪ್ ಮಾಡಬೇಕು ಅಂತ ಹೇಳಿ ಆಪ್ಷನ್ ಕೊಟ್ಟಿರ್ತಾನೆ. ಬಟ್ ಆ ಪ್ರಕಾರ ಅವರು ಮಾಡ್ತಾ ಹೋದ್ರೆ ನಾವು ಹೆಚ್ಚು ಕಡಿಮೆ ಟೋಟಲ್ ಕಿಲೋಮೀಟರ್ ನಮ್ದು ಒಂದು 25 ಕಿಲೋಮೀಟರ್ ಆಗಿತ್ತು ಅಥವಾ 35 ಕಿಲೋಮೀಟರ್ ಆಗಿತ್ತು ಅಂತಂದ್ರೆ ಅದರಲ್ಲಿ ಕಡಿಮೆ ಅಂತ ಅಂದ್ರೂ ನಮ್ಗೆ ಒಂದು 5-6 ಕಿಲೋಮೀಟರ್ ಎಗರ್ಸ್ಬಿಡ್ತಾನೆ. ಇವನು ಕೊಡೋದೇನೆ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇವನು ಅದನ್ನೇ ಕೊಡ್ತಾ ಇಲ್ಲ ಕಿಲೋಮೀಟರ್ಗೆ. ಬಟ್ ನಮಗ್ ಕೊಡ್ತಾ ಇರ್ತಕ್ಕಂಥ ಈ ಫೇರ್ ಏನಿದೆಯೋ ಅದ್ರ ಡೀಟೇಲ್ಸ್ ನಿಮ್ ಕಡೆ ಕೊಡ್ತಾ ಇದ್ದೀನಿ. ಇವಾಗ ನಿಮಗೆ ಎದುರುಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಮ್ಮ ಊಬರ್ ಆ್ಯಪ್ ಅಲ್ಲಿ ಬರ್ತಿರ್ತಕ್ಕಂಥದ್ದು ನೋಡಿ. 792 ರೂಪೀಸ್ ಕೊಡ್ತಾ ಇದ್ದೀನಿ. ಎಷ್ಟು ಕಿಲೋಮೀಟರ್ಗೆ? ಅರೌಂಡ್ 40 ಕಿಲೋಮೀಟರ್ಗೆ ನೀವು ಕಂಪೇರ್ ಮಾಡಿ 792 ರೂಪಾಯಿ. 792 ಡಿವೈಡೆಡ್ ಬೈ 40 ಕಿಲೋಮೀಟರ್ಸ್ ಎಷ್ಟಾಯ್ತು? 19 ರೂಪಾಯಿ ಕಿಲೋಮೀಟರ್. ಸಿಟಿ ಒಳಗಡೆ 19 ರೂಪಾಯಿ ಕಿಲೋಮೀಟರ್ ಬಂತು. 40 ಕಿಲೋಮೀಟರ್ಗೆ 790 ರೂಪಾಯಿ ಯಾರು ಹೋಗ್ತಾರೆ ಅಂದ್ರೆ ನೋಡಿ, 19 ರೂಪಾಯಿ ಕಿಲೋಮೀಟರ್ ಬಿತ್ತು. ನಮಗೆ ಇಲ್ಲಿ ಕೊಡ್ತಾ ಇತ್ತು, ನಮ್ಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಕೊಡ್ಬೇಕಾಗಿದ್ದೆಷ್ಟು 32 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ಬೇಕಿತ್ತು. ಅಂದ್ರೆ ಎಷ್ಟು ಕಡಿಮೆ ಆಯ್ತು ಇಲ್ಲಿಗೆ? ಎಷ್ಟು ಕಡಿಮೆ ಆಯ್ತು? 13 ರೂಪಾಯಿ ಕಡಿಮೆ ಆಯ್ತು. ಬಟ್ ಇವ್ರು ಕೊಡ್ತಾ ಇದ್ದಾರಾ? ಯಾರು ಕೇಳ್ತಾರೋ, ಯಾರು ಬಿಡ್ತಾರೋ ಗೊತ್ತಿಲ್ಲ. ಇದು ಈ ಬರೀ ನಾನು ಎಕ್ಸೆಲ್ ಗಾಡಿದ್ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು, ಇದು ಬಿಡಿ, ಇದು ಬೆಟರ್ ಅನ್ಕೊಳ್ಳಿ, ಈ ರೇಟ್ ಬೆಟರ್ ಅನ್ಕೊಳ್ಳಿ. 792 ರೂಪಾಯಿ ಏನ್ ಬಂದಿದೆಯೋ ಈ ರೇಟ್ ಬೆಟರ್ ಅನ್ಕೊಳ್ಳಿ. ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ, 536 ರೂಪಾಯಿ ತೋರಿಸ್ತಾ ಇದ್ದೀನಿ. 536 ರೂಪಾಯಿ. ಇದು 38 ಕಿಲೋಮೀಟರ್ಗೆ 38 ಕಿಲೋಮೀಟರ್ಗೆ ಡಿವೈಡೆಡ್ ಬೈ ನೀವು 38 ಕಿಲೋಮೀಟರ್ಗೆ ಲೆಕ್ಕ ಹಾಕಿ 536 ಅಂತಂದ್ರೆ 14 ರೂಪಾಯಿ ಬಿತ್ತು. ಏನೋ ಎಕ್ಸೆಲ್ ಗಾಡಿಗೆ ಕಿಲೋಮೀಟರ್ಗೆ 16 ರೂಪಾಯಿ ಬಿದ್ದರೆ, ಈಗ ನೀವು ದೊಡ್ಡ ಗಾಡಿ ಎಕ್ಸೆಲ್ ಪ್ಲಸ್ 6+1 ಗಾಡಿಗೆ 14 ರೂಪಾಯಿ ಕಿಲೋಮೀಟರ್ ಹೋಗು ಅಂತಂದ್ರೆ ನನ್ನ ಮಗ ಹೋಗ್ತಾನ್ರಿ? ಯಾವನ್ನೂ ಹೋಗಲ್ಲ ರೀ. ಯಾವನ್ಗಾದ್ರೂ ತಿಕ್ಕ ಉರಿಯುತ್ತೆ, ಯಾವನ್ಗಾದ್ರೂ ಉರಿಯುತ್ತೆ. 14 ರೂಪಾಯಿ ಕಿಲೋಮೀಟರ್. ನಾವು ಔಟ್ ಸ್ಟೇಷನ್ 15 ರೂಪಾಯಿ ಕಿಲೋಮೀಟರ್, 16 ರೂಪಾಯಿ ಕಿಲೋಮೀಟರ್ ಹೋಗ್ತಾ ಇರ್ಬೇಕಾದ್ರೆ ಸಿಟಿ ಒಳಗಡೆ 32 ರೂಪಾಯಿ ಕಿಲೋಮೀಟರ್ ಕೊಡಬೇಕು ಅನ್ನೋದು ಗೌರ್ಮೆಂಟ್ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಇವ್ರು ಕೊಡ್ತಾ ಇಲ್ಲ. ಡ್ರೈವರ್ಗಳು ಅದಕ್ಕೆನೆ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ. ಬೇರೆ ಆಪ್ಷನ್ ಏನಿದೆ? ಡ್ರೈವರ್ಗಳು ಎಲ್ಲಾನು ಪ್ರತಿ ಒಂದ್ಸಲೂ ಹೋರಾಟ ಮಾಡಿ ಕೇಳಿದ್ರು. ಎಲ್ಲಾ ತರನು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಅದು ಸ್ಟ್ರಕ್ಚರ್ಸ್ ಕೊಟ್ಟು ಆದ್ಮೇಲೂ ಕೂಡ ಯಾಕೆ ಇದನ್ನ ಗೋರ್ಮೆಂಟ್ ಆಫೀಸರ್ಸ್ ಕೇಳ್ತಾ ಇಲ್ಲ? ನಮ್ಮ ಚಾಲಕರಿಗೆ ಪ್ರತಿಯೊಬ್ರು ತೊಂದರೆ ಆಗ್ತದೆ. ಇದನ್ನ ಕೇಳೋ ಅಂತ ಎಲ್ಲಾ ಅರ್ಹತೆಗಳು ನಿಮ್ಗಿದ್ದು ಕೂಡ ಯಾಕೆ ಇದನ್ನ ಪ್ರಶ್ನೆ ಮಾಡ್ತಿಲ್ಲ ಸರ್ಕಾರ? ಯಾಕೆ ಮಾಡ್ತಾ ಇಲ್ಲ? ನಮ್ಗೆ ಇಷ್ಟು ಲಾಸ್ ಆಗ್ತದೆ, ನಮ್ಗೆ ಮೋಸ ಆಗ್ತಾ ಇದೆ. ಓಲಾ ಊಬರ್ ಅಂತ ಕಂಪ್ನಿಗಳಿಂದ ನಮ್ಗೆ ಮೋಸ ಆಗ್ತಾ ಇದೆ. ನೀವು ಯಾರು ಕೂಡ ಸರ್ಕಾರದವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಅಂದ್ರೆ ಅಂದ್ರೆ ಚಾಲಕರು ಎಲ್ಲಾ ಫ್ಯಾಮಿಲಿಗಳು ಬೀದಿ ಬಿದ್ರೂ ಪರವಾಗಿಲ್ಲ, ನಿಮ್ಗೆ ಏನಾಗ್ಬೇಕಾಗಿದೆ ಆತರ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಜೊತೆ ನಾವು ಫೈಟ್ ಮಾಡ್ಬೇಕು. ರ್ಯಾಪಿಡ್ ಬೈಕ್ ಜೊತೆ ಅವ್ರ ಜೊತೆ ಫೈಟ್ ಮಾಡ್ಬೇಕು. ಆಮೇಲೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂತ ಹೇಳಿ ಬಂದಿವೆ. ನಾವು ಏರ್ಪೋರ್ಟ್ಗೆ ಏನಾದ್ರು 1,500 ರೂಪಾಯಿ ಅಥವಾ 2,000 ರೂಪಾಯಿ ಈ ಬಿಲ್ ಪ್ರಕಾರ ಹೋಗ್ಬೇಕು ಅಂತಂದ್ರೆ ಅವ್ರು ಬರೀ 800, 1,200 ರೂಪಾಯಿ, 1,300 ರೂಪಾಯಿಗೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅವ್ರಿಗೆ ಏನ್ ಚಾರ್ಜ್ ಇಟ್ಕೊತಾರೆ ಹೋಗ್ತಾರೆ. ನಮ್ದು ಹಂಗಲ್ವಲ್ಲ. ಬರೀ ಚಾರ್ಜ್ ಇಟ್ಕೊಂಡು ಹೋಗ್ತಾರೆ. ನಮ್ದು ಹಂಗಲ್ವಾ? ನಾವು ಫ್ಯೂಯಲ್ ಹಾಕ್ಬೇಕು, ಫ್ಯೂಯಲ್ ಹಾಕೊಂಡು ಹೋಗ್ಬೇಕು. ಅದ್ರ ಚಾರ್ಜಸ್ಗೂ ಇದ್ರ ಚಾರ್ಜಸ್ಗೂ ಅವ್ರು ಡಿಪೆಂಡ್ ಅಪ್ ಮಾಡಿದ್ರೆ ಅವ್ರು ಡೈರೆಕ್ಟ್ ಲಾಭ ತಗೋತಾ ಇದ್ದಾರೆ. ನಮಗೆ ಬರೋ ಲಾಭ ಏನಿದೆಯೋ ನಾವು ಅದು ಫ್ಯೂಯಲ್ ತೆಗೆದು ನಾವು ಲಾಭ ತಗೋತಾ ಇದೀವಿ. ನಾವು ಬರೋ ಲಾಭನ ಅವ್ರು ಡೈರೆಕ್ಟ್ ಫೇರ್ ಇಟ್ಟಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅವರು. ಇದು ತುಂಬಾ ಮೋಸ ಆಗ್ತಾ ಇದೆ. ದಯವಿಟ್ಟು ಸರ್ಕಾರದಿಂದ ದಯವಿಟ್ಟು ಚಾಲಕರಿಗೆ ನ್ಯಾಯ ಕೊಡಿಸ್ರಿ. ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಹೌದ್ರಾ? ನೀವು ಮಾಡಿರ್ತಕ್ಕಂಥ ರೇಟ್ ಪ್ರಕಾರನೇ ಇವ್ರು ಕೊಡ್ತಾ ಇಲ್ವಲ್ಲ ಓಲಾ ಊಬರ್ ಅವರು. ಹೌದು, ನೀವು ಮಾಡಿದ್ರಿ, ಆ ರೇಟ್ ನ ಫಿಕ್ಸ್ ಮಾಡಿದ್ರಿ. ಬಟ್ ಯಾವನ್ ಕೊಡ್ತಾ ಇದ್ರೆ ಆ ರೇಟೇ ಕೊಡ್ತಾ ಇಲ್ವಲ್ಲ. ಇವಾಗ ನೋಡಿ 450. ನೀವು ಇನ್ನೂ ಒಂದು ಬಂತು ನಮ್ಮ ಗಾಡಿಗೆ. ಇದು XL 6 ಗಾಡಿ ಅಂದ್ರೆ ಇರ್ಟಿಗಾ ಅಥವಾ ACV ವೆಹಿಕಲ್ಗಳಿಗೆ, ಸೆಡನ್ ವೆಹಿಕಲ್ಗಳದು ಏರ್ಪೋರ್ಟಿಗೆ ಹೋದ್ರೆ 456 ರೂಪಾಯಿ ಕೊಡ್ತಾನೆ. 456, 480, 400, 500, 520, 45, 50 ಕಿಲೋಮೀಟರ್ಗೆ 45 ಕಿಲೋಮೀಟರ್ಗೆ ಅಷ್ಟು ಕೊಟ್ರೆ ಅವ್ನು ಕಿಲೋಮೀಟರ್ 10 ರೂಪಾಯಿನೂ ಬೀಳಿಲ್ವಲ್ರಿ, 10-11 ರೂಪಾಯಿನೂ ಬೀಳಿಲ್ವಲ್ರಿ.
ಹೆಂಗ್ರಿ ಬದುಕಬೇಕು. ಅದರಲ್ಲೂ ಈ ಹಳೆ ಹುಲಿಗಳು ಇದ್ದಾವೆ, ಏನಂತಂದ್ರೆ ಮೊದಲಿಂದನೂ ಟ್ರಾವೆಲ್ಸ್ ಇಟ್ಕೊಂಡ್ ಬಂದಿರ್ತಕ್ಕಂಥವ್ರು. ಅವರು ಎಲ್ಲಾ ಗೊತ್ತಿದ್ದು ವೈಟ್ ಬೋರ್ಡ್ ಕಾರ್ ಮಾಡಿಸ್ಕೊಂಡಿರ್ತಾರೆ. ವೈಟ್ ಬೋರ್ಡ್ ಮಾಡ್ಕೊಂಡು ಅದರಲ್ಲಿ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿರ್ತಕ್ಕಂಥವ್ರು ಎಷ್ಟೋ ಜಾನ್ರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ನಾವು ಅಂಥವು ಎಷ್ಟೋ ಗಾಡಿಗಳನ್ನ ನೋಡಿದೀವಿ. ಹೌದ್ರಾ? ಇದು ನಾವು ಪ್ರಶ್ನೆ ಮಾಡಿದ್ರು ಕೂಡ ಇವಾಗ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಬಂದು ಅದನ್ನ ಕೇಳ್ತಕ್ಕಂಥವ್ರು ಯಾರು ಇಲ್ಲ. ಕೇಳಬೇಕು, ಕೇಳಿದ್ರೆ ತಾನೇ ಏನಾದ್ರು ಮಾಡೋಕ್ಕಾಗೋದು. ಏನೋ ಓಲಾ ಊಬರ್ನ ಉದ್ಧಾರ ಮಾಡೋಕ್ಕೆ ನಾವು ಕಾಸು ಹಾಕಿ ಇವ್ರು ರೋಡ್ ಟ್ಯಾಕ್ಸ್ ಕಟ್ಟಿ ಇವ್ರ ಫ್ಯೂಲ್ಗೂ ಕೂಡ ಇವ್ರಿಗೆ ಅದಕ್ಕೂ GST ಟ್ಯಾಕ್ಸ್ ಕೊಡಬೇಕು. ಒಂದು ಗಾಡಿ ತಗೊಂಡ್ರೆ 27% ಅಂತೇಳಿ ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು. ಹೋಗ್ಲಪ್ಪ ಅಂತೇಳಿ FC ಮಾಡಿಸ್ಬೇಕು, FC ಮಾಡ್ಸಕ್ಕೂ ಕಾಸು ಕೊಡ್ಬೇಕು. ಅದ್ರ ಜೊತೆ ಮತ್ತೆ ಹೊಸ ರೂಲ್ಸ್ ಇರುತ್ತೆ, ಪ್ಯಾನಿಕ್ ಬಟನ್ ಹಾಕ್ಬೇಕು ಅಂತೇಳಿ, ಇದಕ್ಕೂ ಎಲ್ಲದಕ್ಕೂ ಕಾಸು ಕೊಡ್ಬೇಕು. ಆದ್ರೆ ಇದು ನಮ್ಗೆ ಏನ್ ಕಷ್ಟ ಆಗ್ತಿದೆ ಇನ್ ತೀರ್ಸಕ್ ಮಾತ್ರ ಯಾವನ್ಗೂ ಬೇಡ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ. ಓಲಾ ಊಬರ್ ಅವರು ತುಂಬಾ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ಸಾರಿಗೆ ಇಲಾಖೆ ಸಚಿವರಿಗೆ, ಆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಎಲ್ರಿಗೂ ನನ್ನ ರಿಕ್ವೆಸ್ಟು, ನ್ಯಾಯ ಕೊಡಿಸಿ, ದಯವಿಟ್ಟು ನ್ಯಾಯ ಕೊಡಿಸಿ. ಧನ್ಯವಾದಗಳು.